ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಾಜೀವ್ ಗಾಂಧಿ ಗೃಹ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಅಂದ್ರೆ ಅರ್ಹತೆ ಯಾರಿಗಿರುತ್ತೆ, ಲಾಭಗಳೇನು, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಮತ್ತೆ ಬೇಕಾಗಿರುವಂತಹ ದಾಖಲೆಗಳೇನು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಾರವು ರಾಜ್ಯದ ಆರ್ಥಿಕವಾಗಿ ದುರ್ಬಲರಾದ ಮತ್ತು ಗೃಹವಿಲ್ಲದ ನಾಗರಿಕರಿಗೆ ಮನೆಯನ್ನ ಕಲ್ಪಿಸಲು ರಾಜೀವ್ ಗಾಂಧಿ ಗೃಹ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಯೋಜನೆಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಶಾಶ್ವತವಾಗಿ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯವನ್ನ ನೀಡಲಾಗುತ್ತೆ. ಕರ್ನಾಟಕದ ಶಾಶ್ವತ ನಿವಾಸಿಗಳಾಗಿರುವವರು ಹಾಗೂ ಇತ್ತೀಚೆಗೆ ಮನೆ ಇಲ್ಲದವರು ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಿರುವಂತವರು ಈ ಯೋಜನೆಯ ಲಾಭವನ್ನ ಪಡ್ಕೋಬಹುದು. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳನ್ನ ನೋಡ್ತಾ ಹೋದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ವೆಚ್ಚದ ಮನೆ ನಿರ್ಮಾಣ ತಂತ್ರಜ್ಞಾನ ಹಮ್ಮಿಕೊಳ್ಳುವುದು, ಆನ್ಲೈನ್ ಅರ್ಜಿ ವ್ಯವಸ್ಥೆ ಮೂಲಕ ಪಾರದರ್ಶಕತೆ ಹಾಗೂ ಪರಿಣಾಮಕಾರತ್ವ ಹೆಚ್ಚಿಸುವುದು, ಅರ್ಜಿದಾರರು ಅಧಿಕೃತ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಭರ್ತಿ ಮಾಡಬಹುದಾಗಿದೆ. ಈ ಯೋಜನೆಯ ಲಾಭಗಳನ್ನ ನೋಡ್ತಾ ಹೋದ್ರೆ, ಆಯ್ಕೆಗೊಂಡಿರುವಂತಹ ಫಲಾನುಭವಿಗಳಿಗೆ ಶಾಶ್ವತ ಮನೆಯನ್ನ ಸರ್ಕಾರ ನೀಡಲಿದೆ. ಮನೆ ಬೆಲೆಯು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಇರುತ್ತದೆ. ಅಂದ್ರೆ ಮಾರ್ಕೆಟ್ ನಲ್ಲಿ ಮನೆ ಬೆಲೆ ಏನಿರುತ್ತೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಫಲಾನುಭವಿಗಳಿಗೆ ಸರ್ಕಾರ ಈ ಯೋಜನೆಯಡಿ ಮನೆಗಳನ್ನ ಕೊಡುತ್ತೆ. ಬಡ ಕುಟುಂಬಗಳ ಜೀವನ ಮಟ್ಟ ಮತ್ತು ಸಾಮಾಜಿಕ ಸ್ಥಿತಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಬಾಡಿಗೆ ಮನೆಯ ಪರ್ಯಾಯವಾಗಿ ಸ್ವಂತ ಮನೆ ಕನಸು ನನಸು ಮಾಡಲು ಈ ಯೋಜನೆ ಸಹಕಾರಿಯಾಗಿದ್ದು, ನೀವೇನಾದ್ರೂ ಕೂಡ EWS ಅಥವಾ LIG ವರ್ಗಕ್ಕೆ ಸೇರಿದವರಾಗಿದ್ರೆ 1,25,000 ರೂಪಾಯಿ, ಅದು ನೀವು ಗ್ರಾಮೀಣಕ್ಕೆ ಸಂಬಂಧಪಟ್ರೆ, ಮತ್ತೆ ನೀವೇನಾದ್ರೂ SC ST ಆಗಿದ್ರೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿದ್ರೆ 1,75,000 ರೂಪಾಯಿ, ನಗರ ಪ್ರದೇಶದಲ್ಲಿದ್ರೆ 2 ಲಕ್ಷ ರೂಪಾಯಿಯನ್ನ ರಿಯಾಯಿತಿಯಾಗಿ ನೀಡ್ತಾರೆ. ರಿಯಾಯಿತಿ ಅಂತಂದ್ರೆ ಏನು ಮನೆ ಬೆಲೆ ಬರುತ್ತೆ ಆ ಬೆಲೆಯಲ್ಲಿ ನಿಮಗೆ ಅಷ್ಟು ದುಡ್ಡನ್ನ ಕಡಿಮೆ ಮಾಡ್ತಾರೆ. ಆ ದುಡ್ಡನ್ನ ಸರ್ಕಾರ ಬರ್ಸುತ್ತೆ ಸಬ್ಸಿಡಿ ರೂಪದಲ್ಲಿ. ಅರ್ಹತಾ ಮಾನದಂಡಗಳನ್ನ ನೋಡ್ತಾ ಹೋದ್ರೆ, ಅರ್ಜಿದಾರನು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಅರ್ಜಿದಾರನು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದವರಾಗಿರಬೇಕು. ಗೃಹವಿಲ್ಲದವನು ಅಥವಾ ಬಾಡಿಗೆ ಮನೆ ನಿವಾಸಿಯಾಗಿರುವವರು ಈ ಒಂದು ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸಬಹುದು. ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿದ್ರೆ 32,000 ರೂಪಾಯಿ, ನಗರ ಪ್ರದೇಶದಲ್ಲಿದ್ರೆ 42,000 ರೂಪಾಯಿ, ಅಂದ್ರೆ ಲಕ್ಷಕ್ಕಿಂತ ಕಡಿಮೆ ಆಗಿರ್ಬೇಕು ನಿಮ್ಮ ವಾರ್ಷಿಕ ಆದಾಯ. ಸ್ವಂತ ದೇವಾಂಗ ಮನೆ ಪಕ್ಕಾ ಹೌಸ್ ಕರ್ನಾಟಕ ಅಥವಾ ಇತರೆ ಪ್ರದೇಶದಲ್ಲಿ ಹೊಂದಿರಬಾರದು. ಅಂದ್ರೆ RCC ಮನೆ ನಿಮ್ಮ ಹತ್ರ ಇರಬಾರದು ಅಂತ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಬೇಕಾಗಿರುವಂತಹ ದಾಖಲೆಗಳನ್ನ ನೋಡ್ತಾ ಹೋದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ, ವಿಳಾಸದ ಸಾಕ್ಷಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್ ಅನ್ನ ಸಾಕ್ಷಿಯಾಗಿ ಕೊಟ್ರೆ ವಿಳಾಸದ ಸಾಕ್ಷಿ ಆಗುತ್ತೆ ಅದು. ವರ್ಗ ಪ್ರಮಾಣ ಪತ್ರ ಅಂದ್ರೆ ನೀವು ಯಾವ ವರ್ಗಕ್ಕೆ ಸೇರಿರ್ತೀಯ, SC ST ಆ ರೀತಿ ವರ್ಗ ಪ್ರಮಾಣ ಪತ್ರವನ್ನ ನೀಡಬೇಕಾಗುತ್ತೆ. ಪಾಸ್ಪೋರ್ಟ್ ಗಾತ್ರದ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಇಮೇಲ್ ಐಡಿನೂ ಕೂಡ ಕೊಡಬೇಕಾಗುತ್ತೆ. ಈ ರೀತಿ ಎಲ್ಲ ಅಗತ್ಯವಿರುವಂತಹ ದಾಖಲೆಗಳನ್ನ ನೀಡಾದ್ಮೇಲೆ ನೀವು ashraya.karnataka.gov.in ಅನ್ನುವಂತ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ನೀವು 1 BHK ಅಥವಾ 2 BHK ಅಂದ್ರೆ 1 ಬೆಡ್ರೂಮ್ ಇರುವಂತದ್ದು ಅಥವಾ 2 ಬೆಡ್ರೂಮ್ ಇರುವಂತಹ ಮನೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.